ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಪ್ರಿಯಾ ಗೌಡ ಕನ್ನಡ ಬ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಡ್ಯಾಂಡ್ರಫ್ ಬಗ್ಗೆ ತಿಳ್ಕೊಳ್ಳೋಣ. ಈ ಡ್ಯಾಂಡ್ರಫಿಂದ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಆದಷ್ಟು ಬೇಗ ನಾವು ಈ ಡ್ಯಾಂಡ್ರಫ್ನ ರಿಮೂವ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ರೆಡ್ಡಿಶ್ ಆಗಿ ತುಂಬಾ ಗಾಯಗಳಾಗೋ ಚಾನ್ಸಸ್ ಇರುತ್ತೆ. ಗಾಯಗಳಿಂದ ಇನ್ಫೆಕ್ಷನ್ ಆಗಿ ತುಂಬ ಏರ್ ಫಾಲ್ ಕೂಡ ಆಗ್ಬೋದು. ಸೊ ಹಾಗಾಗಿ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಹೋಮ್ ರೆಮಿಡಿನ ಮಾಡ್ಕೋಬೋದು. ಮೊದಲನೇದಾಗಿ ಮೆಂತ್ಯ ಬೇಕಾಗುತ್ತೆ, ಆಮೇಲೆ ಮೊಸರು ಬೇಕಾಗುತ್ತೆ. ಈ ಮೊಸರು ನಮಗೆ ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆಯೇ ಅಲೋವೆರಾ ಜೆಲ್ ಬೇಕಾಗುತ್ತೆ. ಈಗ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು 2 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದು ಡ್ರೈ ಮೆಂತ್ಯ ಕಾಳು. ಇದನ್ನು ಓವರ್ ನೈಟ್ ನೆನೆಸ್ಬೇಕು. ನಿಮ್ಮ ಟೈಮ್ ಇದ್ದರೆ ಓವರ್ ನೈಟ್ ನೆನೆಸ್ಕೊಳ್ಳಿ, ಇಲ್ಲಾಂದರೆ 2 ಅವರ್ಸ್ ನೆನೆಸಿ ಸಾಕಾಗುತ್ತೆ. ನೋಡಿ, ಈ ಥರ ನೆನೆಸಾದ ನಂತರ ಈ ಥರ ಇರುತ್ತೆ. ನಾನು ಓವರ್ ನೈಟ್ ನೆನೆಸಿರೋದ್ರಿಂದ ತುಂಬಾ ಮೆತ್ತಿಗೆ ಸಾಫ್ಟಾಗಿದೆ. ಆದರೆ ನೆನೆಸ್ಕೊಳ್ಳಿ, ಇಲ್ಲಾಂದರೆ 2 to 5 hours ಆದರೆ ನೆನೆಸಿ. ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗಿದೆ ಅಂತ. ಈ ಥರ ಇಸ್ಕಿದ್ರೆ ನುಣ್ಣಗಾಗಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಈ ಮೆಂತ್ಯದಿಂದ ಹೇರ್ಗೂ ಒಳ್ಳೆಯದು, ಹಾಗೆಯೇ ಫೇಸಿಗೆ ಕೂಡ ಒಳ್ಳೆಯದು. ನಾನು ಮುಂದೆ ವೀಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ನೋಡಿ, ಮೊಸರು. ಈ ಮೊಸರಿಂದ ನಮ್ಮ ಹೇರ್ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಆಗುತ್ತೆ. ಒಂಥರ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು ಹೇರ್ಸ್ಗೆ. ಮೊಸರಿಂದನೂ ಅಷ್ಟೇ ತುಂಬ ಏರ್ ಪ್ಯಾಕ್ಸ್ಗಳು ಇದೆ. ಹಾಗೆಯೇ ಫೇಸಿಗೆ ಕೂಡ ತುಂಬಾ ಒಳ್ಳೆಯದು. ಫೇಸ್ ಪ್ಯಾಕ್ಗಳು ಕೂಡ ಮುಂದೆ ನಾನು ತೋರಿಸ್ತೀನಿ. ಸೊ ಹಾಗಾಗಿ ನಮ್ಮ ವೀಡಿಯೋನ ತಪ್ಪದೆ ನೋಡ್ತಾ ಇರಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಸಿಗೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ಅಲೋವೆರಾ ಜೆಲ್ ನೋಡ್ಬೋದು. ಅಲೋವೆರಾ ಜೆಲ್ ಕೂಡ ಅಷ್ಟೇ ನಮ್ಮ ಹೇರ್ಸ್ಗಾಗಿರ್ಬೋದು, ಫೇಸ್ಗಾಗಿರ್ಬೋದು, ಹಾಗೆಯೇ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆಯೇ ಇದರಿಂದನೂ ಕೂಡ ಅಷ್ಟೇ ಫೇಸ್ ಪ್ಯಾಕ್ ಕೂಡ ತುಂಬ ಇದೆ. ನಾನು ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈಗ ಹೇಗೆ ತಯಾರು ಮಾಡ್ಕೊಳ್ಳೋದು ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಮೊಸರು ತೊಗೊಂಡಿದ್ದೀನಿ. ಇದು ಗಟ್ಟಿ ಮೊಸರು ತೊಗೊಳ್ಬೇಕು. ಅದಾದ ನಂತರ ನಾವು ನೆನೆಸಿಟ್ಕೊಂಡಿರೋಂತಹ ಮೆಂತ್ಯ ಕಾಳನ್ನ ತೊಗೋಬೇಕು. ಈ ಮೆಂತ್ಯ ಕೂಡ ಅಷ್ಟೇ ಎಲ್ಲನೂ ಸೇಮ್ ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ. ಅದಾದ ನಂತರ 1 ಸ್ಪೂನಷ್ಟು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಇದು ನನ್ನ ಹೇರ್ಸ್ಗೆ ಈ ಕ್ವಾಂಟಿಟಿ ಸರಿ ಹೋಗುತ್ತೆ. ನಿಮಗೇನಾದರೂ ಹೇರ್ಸ್ ತುಂಬ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಕಡಿಮೆ ಇತ್ತು ಅಂದರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈ ಥರ ಇದೆ. ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಆದ ನಂತರ ಅದು ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇದನ್ನು ಅಷ್ಟೇ ತುಂಬ ನುಣ್ಣಗೆ ಹಾಕ್ಕೋಬೇಕು. ನೀವು ಇನ್ ಕೇಸ್ ಅರ್ಧ ಹಾಕ್ಕೊಂಡ್ರಿ ಅಂದ್ಕೊಳ್ಳಿ. ಸೊ ಇದರಿಂದ ಏನು ಬೆನಿಫಿಟ್ಸ್ ಆಗಬೇಕು ನಮ್ಮ ಹೇರ್ಸ್ಗೆ ಅದು ಬೆನಿಫಿಟ್ಸ್ ಆಗೋದಿಲ್ಲ. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೋದು. ನೋಡಿ, ಈ ಥರ ಕಾಣಿಸ್ಬೇಕು. ಇದರಲ್ಲಿ ಮೆಂತ್ಯ ಕಾಳು ಥರ ಏನು ಕಾಣಿಸ್ಬಾರ್ದು. ಈ ಥರ ನುಣ್ಣಗೆ ಹಾಕಿರಬೇಕು. ಇದನ್ನು ಹಚ್ಚೋದ್ರಿಂದ ನಮ್ಮ ಹೇರಲ್ಲಿ ಏನೇನು ಡ್ಯಾಂಡ್ರಫ್ ಇದೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಇದು ವೀಕ್ಲಿ ಒನ್ಸ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ವೀಕ್ಲಿ ಒನ್ಸ್ ಆ ಥರ 4 ವೀಕ್ಸ್ ಅಪ್ಲೈ ಮಾಡಿ ಸಾಕು. ನಿಮ್ಮ ತಲೆಯಲ್ಲಿ ಏನು ಡ್ಯಾಂಡ್ರಫ್ ಇದೆ ಅದೆಲ್ಲನೂ ಹೋಗುತ್ತೆ. ಹಾಗೆಯೇ ತುರಿಕೆ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಈ ಥರ ತುಂಬಾ ಹೇರ್ ಪ್ಯಾಕ್ಸ್ ಇದೆ. ನಾನು ಮುಂದೆ ವೀಡಿಯೋಗಳಲ್ಲೆಲ್ಲ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ಯಾವ ಥರ ಹಚ್ಚಬೇಕು ಅಂತ ತೋರಿಸ್ತೀನಿ. ನೋಡಿ, ಈ ಥರ ಪಾರ್ಟಿಷನಾಗಿ ತೊಗೊಬೇಕು. ಮೊದಲಿಗೆ ಚಿಕ್ಕೆಲ್ಲ ಬಿಡಿಸಿ ಪಾರ್ಟಿಷನ್ಸಾಗಿ ತೊಗೊಂಡು ನೀಟಾಗಿ ರೂಟ್ಸ್ಗೆ ಅಪ್ಲೈ ಮಾಡಬೇಕು. ನೀವೇನಾದರೂ ಹೇರ್ಸ್ಗೆ ಅಪ್ಲೈ ಮಾಡಿದರೆ ಅಂದರೆ ಅದರಿಂದ ಆಗೋ ಬೆನಿಫಿಟ್ಸ್ ನಿಮ್ಗೆ ಆಗೋದಿಲ್ಲ. ಈ ಥರ ನೀಟಾಗಿ ಪಾರ್ಟ್ ತೊಗೊಂಡು ರೂಟ್ಸ್ಗೆ ಅಪ್ಲೈ ಮಾಡಬೇಕು. ನಾನು ಮುಂದಿನ ವೀಡಿಯೋದಲ್ಲಿ ವೈಟ್ ಹೇರ್ಸ್ಗೆ ಯಾವ ಥರ ಕಲರಿಂಗ್ ಮಾಡ್ಕೋಬೋದು, ಅದು ಲಾಂಗ್ ಲಾಸ್ಟಿಂಗಾಗಿ ಹೇಗಿರಬೇಕು, ಅದಕ್ಕೇನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾವು ಕಲರಿಂಗ್ ಮಾಡ್ಕೋಬೋದು ಅನ್ನೋದನ್ನು ನಾನು ತಿಳಿಸ್ತೀನಿ. ಅದರಿಂದ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ನಮಗೆ ಹೇರ್ ಕಲರಿಂಗ್ ಆ ಥರನೇ ಹಾಗೇ ಇರುತ್ತೆ. ಸೊ ನೋಡ್ತಾ ಇರ್ಬೋದು. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನಾವು ಹೇರ್ಸ್ಗೆ ಅಪ್ಲೈ ಮಾಡದೇ ಇದ್ದರೂ ಪರವಾಗಿಲ್ಲ, ಒಳಗಡೆ ರೂಟ್ಸ್ಗೆ ಅಪ್ಲೈ ಮಾಡಬೇಕು. ಯಾಕಂದರೆ ಡ್ಯಾಂಡ್ರಫ್ ಇರೋದು ರೂಟ್ಸ್ ಅಲ್ವಾ. ಸೊ ಹಾಗಾಗಿ ಈ ಥರ ನೀಟಾಗಿ ರೂಟ್ಸ್ಗೆ ಅಪ್ಲೈ ಮಾಡಿ 30 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೋಬೇಕು. ಇದನ್ನು ಶಾಂಪು ಯೂಸ್ ಮಾಡಿಕೊಂಡು ವಾಶ್ ಮಾಡಬಾರ್ದು, ಹಾಗೆಯೇ ವಾಶ್ ಮಾಡಬೇಕು. ನೆಕ್ಸ್ಟ್ ಡೇ ಶಾಂಪು ಯೂಸ್ ಮಾಡಬೇಕು. ಒಂದೇ ಸಲ ಶಾಂಪು ಯೂಸ್ ಮಾಡಿದ್ರೆ ಇದರಲ್ಲಿ ಏನೇನು ಪೋಷಕಾಂಶಗಳಿರುತ್ತೋ ಅದೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಈಗ 30 ಮಿನಿಟ್ಸ್ ಆದ ನಂತರ ನಾರ್ಮಲ್ ವಾಶ್ ಮಾಡಿ. ನಂತರ ನೆಕ್ಸ್ಟ್ ಡೇ ನೀವು ಶಾಂಪೂನ ಯೂಸ್ ಮಾಡಿಕೊಂಡು ನಾರ್ಮಲಾಗಿ ನೀವು ಹೇಗೆ ಸ್ನಾನ ಮಾಡ್ತೀರಾ ಹಾಗೆ ಸ್ನಾನ ಮಾಡಬೇಕು. ನೋಡಿ, ಈಗ ನೀಟಾಗಿ ಅಪ್ಲೈ ಮಾಡಿದ್ದೀನಿ ನಾನು. ಈ ಥರ ಎಲ್ಲ ಆದಷ್ಟು ತಿಕ್ಕಾಗಿ ಅಪ್ಲೈ ಮಾಡಿ ರೂಟ್ಸ್ಗೆ. ನೀವು ನಾರ್ಮಲ್ ಹೇರ್ಸ್ಗೆ ಅಪ್ಲೈ ಮಾಡಬೇಕಾಗಿಲ್ಲ.
ರೂಟ್ಸ್ಗೆ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿದ್ರಲ್ವಾ? ಈಗ 30 ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ. ನಿಮ್ಗೆ ಒಳ್ಳೆ ಬೆನಿಫಿಟ್ ಇರುತ್ತೆ, ಒಳ್ಳೆ ಯೂಸ್ ಇರುತ್ತೆ. ಓಕೆನಾ? ಇವತ್ತಿನ ವಿಡಿಯೋ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬರಲಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.